ಸೊ ಅದೇ ಮೇನ್ ಆಗಿ ನೀವು ಹೇಳಿದ್ರಲ್ಲ ಆ ಎಲ್ಲೋ ಈ ಶೋ ಮೀಟಿಂಗ್ ಒಂದು ತುಂಬ ಇರಿಟಿಂಗ್ ಆಗೋದು ತುಂಬ, ಯಾಕಂದರೆ ಬೆಳಗ್ಗೆ ಬೆಳಗ್ಗೆ ಸ್ಟಾರ್ಟ್ ಆಗುವಾಗಲೇ ಆ ಥರ ಶುರುವಾಗ್ಬಿಟ್ರೆ ಡಿಸ್ಕಂಫರ್ಟು, ಅದು ಕೂಡ ಅಂದರೆ ಅರ್ಲಿ ಇನ್ ದ ಮಾರ್ನಿಂಗ್ ಅಲ್ವಾ ನಿಮ್ಗಂದ್ರೆ ಯಾವ ಟೈಮ್ ಡ್ಯೂರೇಷನ್ ಆಗ್ತಿತ್ತು ಅದು ಯೂಶಲಿ? ಅದು 3:15 4:15. ಅದೇ ಅಂದರೆ ಎಲ್ಲರೂ ಸುಖ ನಿದ್ರೆಯನ್ನು ಮಾಡೋ ಟೈಮ್ ಅದು, ಅಂದರೆ ಆ ಸಮಯ ಈಸ್ ಕನ್ಸಿಡರ್ಡ್ ಟು ಬಿ ದ ಮೋಸ್ಟ್ ಪ್ರಿಷಿಯಸ್ ಸ್ಲೀಪ್ ಟೈಮ್ ಅಂತ ಅಲ್ವಾ? ಎಲ್ಲರೂ ಒಬ್ಬ ಬೆಳಗ್ಗೆ ನಿದ್ದೆ ಮಾತ್ರ ಎಷ್ಟು ಚೆನ್ನಾಗಿ ಹಿಡಿಯುತ್ತೆ ಅಂತ. ಸೊ ಆ ಸಮಯದಲ್ಲಿ ಈ ಥರ ಇರಿಟೇಷನ್ ಆಗೋದು ಜೊತೆಗೆ ಅಂತಹ ಒಮಿಟಿಂಗ್ ಮಾಡೋದೇನಿದೆ ಅಲ್ಲ, ಅದೇ ಬಹುಶಃ ನಿಮ್ಮೆಲ್ಲ ಎನರ್ಜಿಯನ್ನು ಡ್ರೈನ್ ಔಟ್ ಮಾಡಿಬಿಡ್ತಿತ್ತು ಆ್ಯಂಡ್ ಮೂಡ್ ಆಫ್ ಮಾಡೋದಕ್ಕೆ, ಇಡೀ ದಿನ ಒಂಥರ ಡಿಸ್ಕಂಫರ್ಟ್ ಥರ ಫೀಲ್ ಆಗೋದಕ್ಕೆ ಅದೇ ಕಾರಣ ಆಗಿರ್ತಿತ್ತೇನೋ. ಸೊ ಇವಾಗ ನಾನು ಫಸ್ಟ್ ಡೋಸ್ ಆದರೂ ನಿಮಗೆ 1 ಮಂತಿಂದ ಮಾತ್ರ ಕೊಟ್ಟಿದ್ದೆ, ಯಾಕೆಂದರೆ ಅದನ್ನೇ ಒಬ್ಸರ್ವ್ ಮಾಡೋದಕ್ಕೆ. ಯಾಕಂದರೆ ನೋಡಿ ಆಲ್ರೆಡಿ ದ ಹ್ಯಾಸ್ ಬಿನ್ ಸೋ ಮೆನಿ ಥಿಂಗ್ಸ್ ಅಲ್ವಾ. ಈಗ ಹೈಟಿಸ್ ಹರ್ನಿಯಾ ಇದೆ, ಈಸೋಫಿಗಸಲ್ಲಿ ಇನ್ಫ್ಲಮೇಷನ್ ಇದೆ, ಡಿಯೋಡಿನಮಲ್ಲಿ ಇನ್ಫ್ಲಮೇಷನ್ ಇದೆ, ಸ್ಟಮಕ್ ರಿಂಗಲ್ಲಿ ಪ್ರಾಬ್ಲಮ್, ಹೀಗೆ ಇಷ್ಟೊಂದು ಸಮಸ್ಯೆಗಳಿದ್ದಾಗ ಆ್ಯಂಡ್ ಇಷ್ಟೊತ್ತಿಗಾಗಲೇ ಸುಮಾರಿಷ್ಟು ಎಕ್ಸ್ಪೆರಿಮೆಂಟ್ಸ್ಗಳು ನಿಮ್ಮ ದೇಹದ ಮೇಲೆ ಆಗೋಗಿದೆ. ಎಲ್ಲರೂ ಈಗ ನೀವು ಎಲ್ಲಿ ಹೋದ್ರು ಇದೊಂದು ಕೊಟ್ಟು ನೋಡೋಣ, ಅದೊಂದು ಕೊಟ್ಟು ನೋಡೋಣ, ಇನ್ನೊಂದು ಮಾಡೋಣ, ಮತ್ತೊಂದು ಮಾಡೋಣ, ಹೀಗೆ ಬ್ಯಾಕ್ ಟು ಬ್ಯಾಕ್ ನಿಮ್ಮ ಮೇಲೆ ಏನಾಗಿದೆ ಅಂತಂದರೆ ಬರೀ ಎಕ್ಸ್ಪೆರಿಮೆಂಟ್ಸ್ಗಳೇ ಆಗಿರೋವಂಥದ್ದು. ಹಾಗಾಗಿ ನಾನು ಕೂಡ ಸುಮ್ಮನೆ 1-2 ತಿಂಗಳ ಇನ್ನೊಂದಿಷ್ಟು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಐ ವಾಂಟೆಡ್ ಟು ಬಿ ಸ್ಪೆಸಿಫಿಕ್. ಹಾಗಾಗಿ ಈ ಫಸ್ಟ್ ಮಂತಲ್ಲಿ ನಿಮ್ಮ ಮೆಡಿಕೇಶನ್ಸಲ್ಲೂ ನೀವು ನೋಡಿದಾಗ ಮೇನಾಗಿ ಫೋಕಸ್ ಮಾಡಿದ್ದು ಅಂತಂದರೆ, ಒಂದು ಗ್ರತ ಆಗಿರೋದ್ರಿಂದ ಅದು ಪಿತ್ತದ ಆ್ಯಕ್ಟಿವಿಟಿಯನ್ನೆಲ್ಲ ಹೆಲ್ಪ್ ಮಾಡೋದಕ್ಕೆ, ಮತ್ತು ಬ್ರಾಹ್ಮಿಯ ಜೊತೆಯಲ್ಲಿ ಅದಕ್ಕೆ ಹಾಕಿರುವಂಥದ್ದು ಶಂಖಪುಷ್ಪ, ಜಟಾಮಾಂಸಿ ಎಲ್ಲ ಔಷಧಿಗಳೇನಿರುತ್ತೆ ಅದರಲ್ಲಿರೋ ಇಂಗ್ರೀಡಿಯೆಂಟ್ಸ್ಗಳು, ಅದನ್ನ ಹೇಗೆ ಡಿಸೈನ್ ಮಾಡಿದ್ದೆ ಅಂತಂದರೆ ಅದು ನಿಮ್ಮ ಇಮೋಷ್ನಲ್ ಬಾಡಿಯನ್ನು ಮ್ಯಾನೇಜ್ ಮಾಡೋ ರೀತಿಯಲ್ಲಿ. ಅಂದರೆ ಕೆಲವೊಂದು ಸತಿ ಏನಾಗಿರುತ್ತೆ ಗೊತ್ತಾ, ಒಂದಿಷ್ಟು ಪ್ಯಾಟರ್ನ್ ನಮ್ಮ ದೇಹದಲ್ಲಿ ತುಂಬ ಸಮಯದಿಂದ ಆಗ್ತಾ ಹೋದ್ಮೇಲೆ ಒಂದಾದ್ಮೇಲೆ ಒಂದು, ಅಥವಾ ಎವ್ರಿ ಟೈಮ್ ಚೆಕ್ ಮಾಡಿದಾಗಲೂ ಇನ್ನೊಂದು ಹೊಸ ಡಯಾಗ್ನೋಸಿಸ್, ಮತ್ತೊಂದೇನೋ ಆ್ಯಡ್ ಆನ್ ಆಗ್ತಿದೆ ಅಂದಾಗ ನಮ್ಮ ಫಿಸಿಕಲ್ ಬಾಡಿಗಿಂತನೂ ಹೆಚ್ಚಿಗೆ ನಮ್ಮ ಇಮೋಷ್ನಲ್ ಬಾಡಿ ಕೂಡ ಡಿಸ್ಟರ್ಬ್ ಆಗಿರುತ್ತೆ. ಸೊ ಎಲ್ಲೋ ಒಂದು ಕಡೆ ನಾನು ರೋಗಿಷ್ಟ, ನಾನು ರೋಗಿನೇ ಅಂತ ತಲೆ ಸೆಟ್ ಮಾಡ್ಕೊಂಡ್ಬಿಟ್ಟಿರತ್ತೆ. ಅಂಥದ್ದು ನಿಮ್ಮ ಆ ಒಂದು ಇಮೋಷ್ನಲ್ ಬಾಡಿ ಮೇಲೆ ಅದನ್ನು ರೀಸೆಟ್ ಮಾಡೋದಕ್ಕೆ, ಇಲ್ಲ ನಾನು ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್, ನಾನು ಚೆನ್ನಾಗಿದ್ದೀನಿ, ಇದೆಲ್ಲ ಚಿಕ್ಕ ಪುಟ್ಟದ್ದು ಸರಿ ಹೋಗುತ್ತೆ ಅಂತ ನಿಮ್ಮ ಇಮೋಷ್ನಲ್ ಬಾಡಿಗೆ ಅದನ್ನ ಹೇಳ್ಕೊಡೋದು, ರೀಡೈರೆಕ್ಟ್ ಮಾಡೋದು ತುಂಬ ಹೆಲ್ಪ್ ಬೇಕಿತ್ತು. ಸೊ ಹಾಗಾಗಿ ಅದನ್ನು ನಾನು ನಿಮಗೆ ಕೊಟ್ಟಿದ್ದು. ಮತ್ತು ಅದರ ಜೊತೆಯಲ್ಲಿ ಕೊಟ್ಟಿರುವಂಥ ಟ್ಯಾಬ್ಲೆಟ್ಸ್ಗಳನ್ನ ನೀವು ನೋಡಿದಾಗ, ಆ ಒಂದು ಪ್ಯಾಂಕ್ರಿಯಾಸಲ್ಲಿರುವಂತಹ ಸಿಸ್ಟನ್ನು ಕರಗಿಸ್ಲಿಕ್ಕೆ ಕೊಟ್ಟಿದ್ದು, ಆಯಿತಾ. ಹಾಗೆಯೇ 2 ಮೆಡಿಸಿನ್ಸ್ಗಳು ಪಿತ್ತ ಬ್ಯಾಲೆನ್ಸ್ ಮಾಡೋದಕ್ಕೆ. ಯಾಕಂತಂದರೆ ಈಗ ಆಗಿರೋಂಥ ಸೂಡೋಸಿಸ್ಟ್ ಆಗಿರ್ಬೋದು, ಅಥವಾ ಈಗ ನಮಗಾಗೋ ಈ ಥರ ವಾಮಿಟಿಂಗ್ ಆಗಿರಬಹುದು, ಇದೆಲ್ಲ ಕೂಡ ಪಿತ್ತಜ ಇಂಬ್ಯಾಲೆನ್ಸಿಂದ ಬಂದಿರೋವಂಥದ್ದು. ಹಾಗೆ ಆಮೇಲೆ ಇದೆಲ್ಲದರ ಜೊತೆಯಲ್ಲಿ ವಾಮಿಟ್ ಆಗ್ತಿದೆ ಅಂದಾಗ ಇನ್ನೊಂದು ಅಂಶ ಏನು ಹೇಳಿ, ನನಗೆ ಬೆಟರ್ ಅಬ್ಸಾರ್ಪ್ಷನ್ ಆಗ್ತಿಲ್ಲ ಅಂತ ಅರ್ಥ. ಈಗ ನಾನು ನಿನ್ನೆ ರಾತ್ರಿ ಊಟ ಮಾಡಿ ಮಲಗಿದೆ, ಊಟ ಮಾಡಿದ್ದೆಲ್ಲ ಜೀರ್ಣ ಆಗಿ ಅಬ್ಸಾರ್ಬ್ ಆಯಿತು ಅಂತಂದರೆ ಮತ್ತೆ ನಂಗೆ ಬೆಳಿಗ್ಗೆ ವಾಮಿಟ್ ಆಗೋದು, ವಾಮಿಟ್ ಸೆನ್ಸೇಷನ್ ಇದು ಬರೋದಿಲ್ಲ ಅಲ್ವಾ. ಸೊ ನಂಗೆ ಎವ್ರಿ ಮಾರ್ನಿಂಗ್ ಈ ಥರ ಆಗ್ತಿದೆ, ಈ ಹಿಂಸೆ ಆಗ್ತಿದೆ ಅಂದರೆ ಅದರ ಅರ್ಥ ಏನು, ಎಲ್ಲೋ ಒಂದು ಕಡೆ ದೇಹ ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರಲ್ಲಿ ಕೂಡ ಫೇಲ್ ಆಗಿದೆ ಅಂತ. ಹಾಗಾಗಿ ನಿಮ್ಗೆ ಇನ್ನೊಂದು ಟ್ಯಾಬ್ಲೆಟನ್ನು ಇಟ್ಟಿದ್ದು ಬೆಟರ್ ಅಬ್ಸಾರ್ಪ್ಷನ್ ಆಗೋದಕ್ಕೆ ಅಂತ ಕೊಟ್ಟಿದ್ದೆ. ತುಂಬ ಸತಿ ಹೇಳಿದ್ದೀನಿ ಎಷ್ಟೊಂದು ಅದರಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ನಾಭಿಗೆ ಅಂತ ಅಲ್ಲ, ಓವರ್ ಆಲ್ ನಮ್ಮ ಹೋಲ್ ಬಾಡಿ ಎನರ್ಜಿಯನ್ನು ಬ್ಯಾಲೆನ್ಸಿಗೆ ತರೋದ್ರಲ್ಲಿ, ನಮ್ಮ ಡೈಜೆಷನ್, ಅಬ್ಸಾರ್ಪ್ಷನ್, ಮೆಟಬಾಲಿಸಮನ್ನು ಮತ್ತೆ ರೀಸೆಟ್ ಮಾಡೋದ್ರಲ್ಲಿ ತುಂಬ ಹೆಲ್ಪ್ಫುಲ್ ಇದು. ಈ ಒಂದು ಎಕ್ಸ್ಟರ್ನಲಿ ಅಪ್ಲಿಕೇಶನ್ ಆ್ಯಂಡ್ ತುಂಬ ಸಿಂಪಲ್ ಅಂತ ಅನಿಸುತ್ತೆ, ಬಟ್ ವಿತ್ ವೆರಿ ಸಿಗ್ನಿಫಿಕೆಂಟ್ ಚೇಂಜಸ್ ಇನ್ ಅವರ್ ಬಾಡಿ, ಗೊತ್ತಾಯ್ತಾ. ಹಾಗಾಗಿ ಅದನ್ನು ಕೊಟ್ಟಿದ್ದೆ. ಆಮೇಲೆ ಹಚ್ಚಲಿಕ್ಕೆ ಕೊಟ್ಟಿದ್ದು ಕೂಡ ಅದೇ ಕಾರಣಕ್ಕೆ. ಅದೇನ್ ಮಾಡುತ್ತೆ ಅಂದ್ರೆ ಕಾಮ್ ಆಗಿರುತ್ತೆ, ಮೈಂಡನ್ನು ಇದಾಗುತ್ತೆ. ಆಮೇಲೆ ಏನಾದರೂ ಪೇನ್ ಬಂದಾಗ ನಾಲ್ಗೆ ಕೆಳಗೆ ಇಟ್ಕೊಳ್ಳೋಕ್ಕೆ ಅಂತ ಒಂದು ಕೊಟ್ಟಿದ್ದೆ ನಿಮಗೆ. ಅದು ಎಷ್ಟು ಸಲ ಯೂಸ್ ಮಾಡಬೇಕಾಯ್ತು, ಅದರದ್ದು ಹೇಗಿತ್ತು ಬಳಕೆ? ಅದು ನನಗೆ ಅದೇನೋ ಗೊತ್ತಿಲ್ಲ, ಅದು ಮಂಗಳವಾರ ಬರೋದದು, ಎವ್ರಿ ಟ್ಯೂಸ್ಡೇ ಬಂತದು. ಅಂದ್ರೆ 17ನೇ ತಾರೀಕು ನಾನು ಶುರು ಮಾಡಿದ್ದು, 18ನೇ ತಾರೀಕು ಪೇನ್ ಬಂತು ನನಗೆ ಸ್ಲೈಟ್ ಆಗಿ. ಅವತ್ತು ಒಂದಿನ ತಗೊಂಡೆ ನಾನು ಅದನ್ನ. ಅಂದ್ರೆ ವಿತಿನ್ ಐ ಥಿಂಕ್ ಫ್ರಾಕ್ಷನ್ ಆಫ್
ಲೆಸ್ ದೆನ್ 3 ಮಿನಿಟ್ಸ್ ಅಲ್ಲಿ ಅಂದ್ರೆ 3-4 ಮಿನಿಟ್ಸ್ ಅಲ್ಲಿ ಸ್ವಲ್ಪ ಡೈಲ್ಯೂಟ್ ಆಗಕ್ಕೆ ಶುರು ಆಯ್ತು, ಹಾಗೆ ಕಂಪ್ಲೀಟ್ ಆಯ್ತು. ವಂಡರ್ಫುಲ್. ಸೇಮ್ ಎಪಿಸೋಡ್ ನನಗೆ ಲಾಸ್ಟ್ ವೀಕ್ ಟ್ಯೂಸ್ಡೇನು ಬಂತು. ಸೊ ಈಗ ನಾಳೆ ಟ್ಯೂಸ್ಡೇ ನೋಡ್ಬೇಕು, ಅದು ಏನು ಗೊತ್ತಿಲ್ಲ, ಯಾಕೆ ಟ್ಯೂಸ್ಡೇ ಬರ್ತಾ ಇದೆ ಅಂತ ಅದು ನೋಡೋಣ. ಆದ್ರೆ ಮತ್ತೆ ಸ್ವಲ್ಪ ಏನ್ ಈಗ ಒಂದೊಂದ್ಸಲ ಏನಾಗುತ್ತೆ, ಈಗ ನಾನು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆನೆ, ಬಟ್ ಹಾಗಾಗಿ ಊಟದಲ್ಲಿ ಬಟ್ ನನಗೆ ಎಲ್ಲೋ ಫುಡ್ ಅಲ್ಲಿ ವೇರಿಯೇಷನ್ ಆಗತ್ತಾ ಏನು ಅಂತ ಗೊತ್ತಿಲ್ಲ ಒಂದೊಂದ್ ಸ್ವಲ್ಪ, ಆಗ ಒಂದ್ ಸ್ವಲ್ಪ ಇರಿಟೇಷನ್ ಆಗುತ್ತೆ. ಅದು ಮೊನ್ನೆ ಸ್ವಲ್ಪ ಇರಿಟೇಷನ್ ಆಯ್ತು, ನಾನು ತಗೊಳ್ಳಿಲ್ಲ, ನಾನು ಮೊನ್ನೆ ಸ್ವಲ್ಪ ಇರಿಟೇಷನ್ ಇತ್ತು, ತಗೊಳ್ಳಿಲ್ಲ ನಾನು. ನೋಡೋಣ ಅಂತ ನಾನು ಸ್ವಲ್ಪ ನನ್ನ ಬಾಡಿನ ಟೆಸ್ಟ್ ಮಾಡಕ್ಕೋಸ್ಕರ ಇದ್ ಮಾಡಿದೆ ಅಷ್ಟೇ. ಅದರ್ವೈಸ್ ಅದು ಏನು ಇದಿರ್ಲಿಲ್ಲ ಮೇಡಮ್. ಅದು ಅದೇ 2 ಸಲ ಯೂಸ್ ಮಾಡಿದೀನಿ ಆ ಟ್ಯಾಬ್ಲೆಟ್ ನ. ಎಸ್. ಸೊ ಹಾಗಿದ್ರೆ ಯಾವುದು ನಿಮಗೆ ಪೇನ್ ಮ್ಯಾನೇಜ್ಮೆಂಟಿಗೆ ಅಂತ ಇನ್ನೊಂದು ಅಲೋಪತಿ ಮೆಡಿಕೇಶನ್ಸ್ ತಗೊಳಗತ್ತೆ ಬಂದಿಲ್ಲ ಹಾಗಿದ್ರೆ? ಅದೊಂದು ಇದುವರೆಗೂ ನಾನು ನಿಮ್ಮ ಒಂದು ಮೆಡಿಸೇಷನ್ ಇದು ಶುರು ಮಾಡಿದಾಗಲಿಂದ ಇದುವರೆಗೂ ದೇರ್ ವಾಸ್ ನೋ ಅದರ್ ಆಡ್ ಆನ್ ಮೆಡಿಸಿನ್ಸ್ ಆಗ್ಲಿ ಯಾವ್ದು ತಗೊಂಡಿಲ್ಲ ಮೇಡಮ್ ನಾನು. ವಂಡರ್ಫುಲ್. ಯಾವ್ದು ಇಲ್ಲ, ಝೀರೋ, ಕಂಪ್ಲೀಟ್ ಝೀರೋ. ತುಂಬ ಖುಷಿ ಆಯಿತು. ಅದೇ ಇದನ್ನೇ ನನಗೆ ಚೆಕ್ ಮಾಡಬೇಕಿತ್ತು, ಯಾಕಂದರೆ ಬ್ಲೈಂಡ್ಲಿ ನಿಮಗೆ 2 ಮಂತ್ಸೋ 3 ಮಂತ್ಸೋ 6 ಮಂತೋ ಮೆಡಿಸಿನ್ ಕೊಟ್ಟು ಬಿಡೋದು ಸುಲಭದ ವಿಷಯ. ಆದರೆ ಅದು ರಿಸಲ್ಟ್ ಓರಿಯೆಂಟೆಡ್ ಆಗಿರ್ಬೇಕಂತಂದಾಗ ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಅದು ನಿಮ್ಮ ದೇಹಕ್ಕೆ ಎಷ್ಟು ವರ್ಕ್ ಆಗ್ತಾ ಇದೆ. ಈಗ ಕಸ್ಟಮೈಸ್ಡ್ ಮೆಡಿಸಿನ್ ಅಂತ ನಾವು ಮಾಡೋದೇ ಅದಕ್ಕೋಸ್ಕರ, ಹೇಗಿದೆ, ಏನಾಗ್ತಾ ಇದೆ, ಯಾವ ರೀತಿ ನಿಮ್ಮ ದೇಹ ಅದಕ್ಕೆ ಸ್ಪಂದಿಸ್ತಾ ಇದೆ ಅಂತ. ಸೊ ಈಗ ನಿಮ್ಮ ದೇಹ ಸ್ಪಂದಿಸುವ ರೀತಿಯನ್ನು ನೋಡಿದ್ರೆ ಇಟ್ ಫೀಲ್ಸ್ ಲೈಕ್ ವಿ ಆರ್ ಇನ್ ದ ರೈಟ್ ಡೈರೆಕ್ಷನ್. ಇದೇ ರೀತಿ ನಾನು ರೆಡಿ ಮಾಡಿ ಕೊಡ್ತೇನೆ. ಸೊ ಈ ಸತಿ ನಿಮಗೆ ಪೇನ್ ಮ್ಯಾನೇಜ್ಮೆಂಟಿಗೆ ಕೊಟ್ಟಿರೋ ಮೆಡಿಸಿನ್ಸು ಬೇಡ ಅಂದರೆ ನೋಡಿ ಎಷ್ಟೊಂದು ಜನ ಹೇಳ್ತಾರೆ ಈಗ ಆಯುರ್ವೇದ ಸ್ಲೋ ಅಂತಾರೆ, ಆಯುರ್ವೇದ ವರ್ಕ್ ಆಗಲ್ಲ ಅಂತಾರೆ. ಸೊ ನಿಮ್ಮ ಕಂಡೀಷನಲ್ಲಿ ಇದು ಏನೇನೋ ಇಶ್ಯೂಸ್ಗಳು ತುಂಬ ಸಮಯ, ಇದು ನಾವು ಬಹುಶಃ ಡಯಾಗ್ನೋಸಿಸ್ ಹೆಸರು ಹೇಳ್ತಾ ಹೋದರೆ ಎಷ್ಟೊಂದು ಜನಕ್ಕೆ ಈ ಹೊಸ ಡಯಾಗ್ನೋಸಿಸ್ ಕೇಳ್ದಂಗೆ ಆಗ್ಬೋದು. ಇದು ಅಷ್ಟೆಲ್ಲ ಇದ್ದರೂ ಕೂಡ ನಮ್ಮ ದೇಹದಲ್ಲಿ ಇಂತಹ ಪೇನ್ ಅಂತ ಬಂದಾಗ ಜಸ್ಟ್ ಒಂದು ನಾಲ್ಗೆ ಕೆಳಗೆ ಇಟ್ಕೊಂಡಾಗ ನಿಮ್ಗದು ವಿದಿನ್ 3 to 4 ಮಿನಿಟ್ಸ್ ಆ ಪೇನ್ ಡೈಲ್ಯೂಟ್ ಆಗಿ ಡಿಸಪಿಯರ್ ಆಗುತ್ತೆ ಅಂತಂದಾಗ ಎಷ್ಟೊಂದು ಬಾರಿ ಬಹುಶಃ ನಾವು ಪ್ಯಾನಿಕ್ ಆಗಿ ಪೇನ್ ಕಿಲ್ಲರ್ ತಿಂತಾ ಇರ್ತೀವಿ, ನಮ್ಮ ದೇಹಕ್ಕೆ ಡ್ಯಾಮೇಜ್ ಮಾಡ್ಕೋತಾ ಇರ್ತೀವಿ ಅಲ್ವಾ? ಅಂದರೆ ಆ ಮೊಮೆಂಟಲ್ಲಿ ನಾವು ಸ್ವಲ್ಪ ವೆಯ್ಟ್ ಮಾಡಿ ಆಯುರ್ವೇದ ತಗೊಳ್ಳೋಣ ಅನ್ನೋದಕ್ಕೂ ಮೊದಲೇ ತಲೆಯಲ್ಲಿ ಆಯುರ್ವೇದ ಸ್ಲೋ, ಇಷ್ಟೆಲ್ಲ ಪೇನ್ ಇದೆ, ಇಷ್ಟೆಲ್ಲ ಡಯಾಗ್ನೋಸಿಸ್ ಇದೆ, ಇದೆಲ್ಲ ಆಗೋದಿಲ್ಲ ಅಂತ ತಲೆಯಲ್ಲಿ ಇದ್ಬಿಟ್ಟಿರುತ್ತೆ. ಹಾಗೆ ಆಮೇಲೆ ಸರ್ ವೇಟ್ ಚೆಕ್ ಮಾಡಿದೀರಾ? ವೇಟ್ ಎಷ್ಟಿದೆ ಇವಾಗ ಅಂತ? ಮೇಡಮ್ ಅದೊಂದು ಹೇಳ್ಬೇಕಾಗಿತ್ತು. ಆಕ್ಚುಲಿ 2 ಅಬ್ಸರ್ವೇಷನ್ಸ್ ಅಂದ್ರೆ, ಒಂದು ಅಪಿಟೈಟ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಅಂದ್ರೆ ಒಂದು ಮೊದಲೆಲ್ಲ ಸ್ವಲ್ಪ ತಿಂದ್ರು ಅಯ್ಯೋ ಜಾಸ್ತಿ ಆಗತ್ತಾ ಆತರ ಒಂದು ಸೈಕಲಾಜಿಕಲ್ ಇತ್ತು. ಈಗ ಆತರ ಇಲ್ಲ, ಸ್ವಲ್ಪ ಅಪಿಟೈಟ್ ಇನ್ಕ್ರೀಸ್ ಆಗಿದೆ ಅನ್ಸುತ್ತೆ ನನಗೆ. 2ನೇದು ವೆಯ್ಟ್ ಒಂದು ರೆಡ್ಯೂಸ್ ಆಗಿದೆ ಮೇಡಮ್. ಅದೊಂದು ಈಗ ನಾನು 58.5 ಏನೋ ಇದ್ದೀನಿ. ಲಾಸ್ಟ್ ಟೈಮ್ ಮಾತಾಡಿದಾಗ ನಾನು 62. ಬಟ್ ಅದು ಐ ಆಮ್ ನಾಟ್ ಶ್ಯೂರ್. ಅದು ಮತ್ತೆ ಈಗ ನಿಮ್ಮ ಹತ್ರ ಇವತ್ತು ಮಾತಾಡ್ತೀನಿ, ನಾನು ಇನ್ನೂ ಚೆಕ್ ಮಾಡಿಲ್ಲ, ನೋಡ್ಬೇಕು ಅದನ್ನ. ಸರಿ. ವೆಯ್ಟ್ ಒಂದು ಐ ಆಮ್ ಕನ್ಸರ್ನ್ ಇದೆ ನನಗೆ, ಅದೊಂದು ವೆಯ್ಟ್ ಕನ್ಸರ್ನ್ ಇದೆ. ಯಾಕಂದ್ರೆ ಬಾಡಿ ಇಸ್ ಬಿಕಮಿಂಗ್ ವೆರಿ ಲೀನ್. ವೆಯ್ಟ್ ಇನ್ನು ಗೇನ್ ಮಾಡಬೇಕು. ಸೊ ಅವಾಗ ಏನ್ ಮಾಡೋಣ, ಮುಂಬರುವಂತ ಔಷಧಿಗಳಲ್ಲೆಲ್ಲ ವೆಯ್ಟ್ ಗೇನಿಗೂ ಇದು ಮಾಡ್ತೀನಿ. ಇವಾಗಲ್ಲಿ ಹತ್ರ ಇದ್ರೆ ವೆಯ್ಟ್ ಚೆಕ್ ಮಾಡ್ಬೋದು ಒಮ್ಮೆ, ಅಲ್ಲೇ ಇದೆಯಾ ನಿಮ್ಗೆ ಅಸೆಸಿಬಲ್? ಐ ಡೋಂಟ್ ಹ್ಯಾವ್ ಅ ವೇಯಿಂಗ್ ಮೆಷಿನ್ ಮೇಡಮ್, ಇಲ್ಲಾಂದ್ರೆ ಚೆಕ್ ಮಾಡ್ತಿದ್ದೆ. ನಾಟ್ ಶ್ಯೂರ್, ನಿಮ್ಗೆ ನಾನು ಮೆಸೇಜ್ ಮಾಡ್ತೀನಿ. ವೇಯಿಂಗ್ ಆಫೀಸ್ ಹೋಗೋ ಇದರಲ್ಲಿ ಚೆಕ್ ಮಾಡಿ ನಾನು ನಿಮ್ಗೆ ಮೆಸೇಜ್ ಮಾಡ್ತೀನಿ. ಆಗ್ಬೋದು, ಏನು ಅರ್ಜೆನ್ಸಿ ಇಲ್ಲ, ತೊಂದರೆ ಇಲ್ಲ. ಯಾಕಂತಂದ್ರೆ ಮೊದಲಿವಾಗ ನೋಡಿ ನಾವು ಸಿಸ್ಟಮ್ ಅನ್ನ ಬ್ಯಾಲೆನ್ಸಿಗೆ ತರ್ತಾ ಇದ್ದೀವಿ. ಸಿಸ್ಟಮ್ ಬ್ಯಾಲೆನ್ಸಿಗೆ ತಂದು ಒಮ್ಮೆ ಈಗ ಅಪಟೈಟು ಬೆಟರ್ ಆಗ್ತಾ ಇದೆ ಆ್ಯಂಡ್ ಯು ಆರ್ ಫೀಲಿಂಗ್ ಮೋರ್ ಎನರ್ಜೆಟಿಕ್ ಅಂತ ಅಂದಮೇಲೆ ಡೆಫಿನೆಟ್ಲಿ ವೇಯಿಂಗ್ ಸ್ಕೇಲಲ್ಲೂ ಬೆಟರ್ ಆಗತ್ತೆ. ನಾವು ಗಡ್ಬಿಡಿ ಮಾಡ್ಕೊಳ್ಳೋದು ಬೇಡ, ಅದು ಬರ್ತಾ ಹೋಗಿ. ಯಾಕಂದರೆ ಮೇನಲ್ಲಿ ಅದು ಅಬ್ಸಾರ್ಪ್ಷನ್ ಆಗಬೇಕು, ಆಮೇಲೆ ಎನರ್ಜೈಸ್ಡ್ ಫೀಲ್ ಆಗಬೇಕು, ಅದು ಇಂಪಾರ್ಟೆಂಟ್. ಅದೆರಡು ಆಗಕ್ಕೆ ಸ್ಟಾರ್ಟ್ ಆಗಿದೆ ಅಂದಮೇಲೆ ತನ್ನ ದೇಹಕ್ಕೆ ಯಾವುದು ನಾರ್ಮಲೋ ಆ ವೇಟಿಗೆ ದೇಹ ಖಂಡಿತ ಬರುತ್ತೆ. ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಮೇಡಮ್ ಇನ್ನೊಂದು, ಫುಡ್ ಅಲ್ಲಿ ನಾನು ಏನ್ ಆಕ್ಚುಲಿ ಏನ್ ತಗೊಳ್ಬೇಕು ಅಂದ್ರೆ, ಈಗ ಏನಾಗಿದೆ ಅಂತ ಹೇಳಿದ್ರೆ ನಂದು ಸ್ವಲ್ಪ ಇದೆ ಈ ಟೈಮಲ್ಲಿ ಬರೀ ಸಾತ್ವಿಕ ಆಹಾರನೇ ಆಗಿದೆ. ಹಾಗಾಗಿ ಏನ್ ತಗೊಳ್ಬಹುದು ಅಂದ್ರೆ, ಸ್ವಲ್ಪ ಗೋಡಂಬಿ ತಿಂದ್ರೆ ಇದಾಗತ್ತಾ? ಯಾಕಂದ್ರೆ ಕಡಲೆ ಬೀಜ ಅಂತೂ ಸ್ಟಾಪ್ ಮಾಡಿದೀನಿ. ಗೋಡಂಬಿ ತಗೊಳ್ಬಹುದಾ, ದ್ರಾಕ್ಷಿ ತಗೊಳ್ಬಹುದು ಅಂದ್ರೆ ಡ್ರೈ ಫ್ರೂಟ್ಸ್ ಅಂತ ಆ ತರದಲ್ಲಿ? ವಾಲ್ನಟ್ ತಗೊಳ್ಳಿ, ಗೋಡಂಬಿ ಬೇಡ. ಡ್ರೈ ನಟ್ಸ್ ಅಲ್ಲಿ ವಾಲ್ನಟ್ ತಗೊಳ್ಳಿ, ಆಲ್ಮಂಡ್ ತಗೊಳ್ಳಿ. ಅದು ಎಷ್ಟು? ಆಲ್ಮಂಡ್ ಆದ್ರೆ 4 to 5 ಸಾಕು. ವಾಲ್ನಟ್ ಆದ್ರೆ 1 or 2 ಪರ್ ಡೇ. ಸೋಪ್ ಮಾಡಿ ಪೀಲ್ ಆಫ್ ಮಾಡಿ ತಗೊಳ್ಳಿ. ಪೀಲ್ ಆಫ್ ಮಾಡಿ ತಗೊಳ್ಳೋದು. ಓಕೆ, ಸರಿನಾ? ಇದರಲ್ಲಿ ಆಹಾರದಲ್ಲಿ ಮೇಡಮ್, ಆಹಾರದಲ್ಲಿ ಬಾಕಿದ್ರಲ್ಲಿ ಈಗ ಸಾತ್ವಿಕ ಏನು ನಡೀತಾ ಇದೆ ಅದೇ ಒಂದು ಸ್ವಲ್ಪ ದಿನ ಕಂಟಿನ್ಯೂ ಇರಲಿ.
ಓಕೆ ಓಕೆ. ಯಾಕಂತಂದರೆ ದೇಹ ಈಗ ಎಲ್ಲ ಅಡ್ಜಸ್ಟ್ ಆಗ್ತಾ ಇದೆ, ಅಬ್ಸಾರ್ಪ್ಷನ್ ಜಾಸ್ತಿ ಆಗ್ತದೆ, ಇನ್ನು ಅಪಟೈಟು ಬೆಟರ್ ಆಗ್ತಾ ಬಂದಂತೆ ನೀವು ನಿಧಾನಕ್ಕಲ್ಲಿ ಫೈಬರ್ ಕಂಟೆಂಟ್ ಅಂದರೆ ಬೇಯಿಸಿದ ತರಕಾರಿಯನ್ನು ಕೊಡಿ. ಆಗ ಇನ್ಕ್ರೀಸ್ಡ್ ಅಪಟೈಟಿಗೆ ಅನುಗುಣವಾಗಿ ಬೇಯಿಸಿದ ತರಕಾರಿಯನ್ನು ಕೊಟ್ಟಾಗ ಜೊತೆಗೆ ಅನ್ನ ಸಾಂಬಾರು ಅಥವಾ ರೊಟ್ಟಿ ಪಲ್ಯ ಅಥವಾ ಮುದ್ದೆ ಸಾಂಬಾರು ನಿಮ್ಮ ರೆಗ್ಯುಲರ್ ಮೀಲ್ ಏನಿದೆ ಅದನ್ನೇ ಕಂಟಿನ್ಯೂ. ಹೊಸ ಎಕ್ಸ್ಪೆರಿಮೆಂಟ್ ಯಾವುದು ಈಗ ಮಾಡಬೇಡಿ. ಯಾವುದಕ್ಕೆ ನಿಮ್ಮ ದೇಹ ಸೆಟ್ ಆಗಿದೆ ಅದನ್ನು ಮಾತ್ರ ತಗೊಳ್ಳಿ. ಆಮೇಲೆ ಇನ್ಕ್ರೀಸ್ಡ್ ಅಪಟೈಟಿಗೆ ನಾವು ಪೋಷನ್ ಇನ್ಕ್ರೀಸ್ ಮಾಡುವಾಗ ಸ್ಲೋಲಿ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡಿ, ಒಂದೇ ಬಾರಿಗೆ ಯಾವುದೇ ಔಟ್ಸೈಡ್ ಫುಡ್ ಆಗಿರ್ಬೋದು, ಎಕ್ಸ್ಟ್ರಾ ಕ್ಯಾಲರಿ ಆಗಿರ್ಬೋದು ಸಡನ್ನಾಗಿ ಜಾಸ್ತಿ ಕೊಡಬೇಡಿ.